ದಲ್ಲೇ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಗಲಿದ್ದು ಜನರ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಅಂತ ಶಾಸಕ ಗೋಪಾಲ್ ಕೃಷ್ಣ ಬೆಳೂರು ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕೇಂದ್ರದಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ, ಕಾಮಗಾರಿ ಪೂರ್ಣಗೊಂಡ ನಂತರ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತ ಮಾಡಲಾಗುವುದು ಅಂತ ಹೇಳಿದರು. ಸಿಗಂದೂರು ಬ್ರಿಡ್ಜು ಸದ್ಯದಲ್ಲೇ ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದು ಈಗಾಗಲೇ ನಡೀತಾ ಇದೆ. ಬಹುಶಃ ಗಡ್ಕರಿಯವ್ರು ಬರ್ತಾರೋ ಇನ್ನವ್ರು ಬರ್ತಾರೋ ಕೇಂದ್ರ ಸರ್ಕಾರದವರು ಅವ್ರು ಯಾರು ಕರೀಲಿ, ನಮಗೇನು ತೊಂದರೆ ಇಲ್ಲ. ಒಂದು ವೇಳೆ ಬರೆದೋದ್ರೂ ನಾವು ಈ ಸರಿ ಜನರಿಗೆ ಮುಕ್ತ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾವು. ಯಾಕಂದರೆ ಅವ್ರು ಬಂದ ಮೇಲೆ ಯಾವಾಗಾದ್ರು ಉದ್ಘಾಟನೆ ಮಾಡಲಿ, ನಾವು ನೋಡ್ತೀವಿ. ಇನ್ನೊಂದು 2-3 ತಿಂಗಳ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಕ್ತಾಯ ಆದಮೇಲೆ ಪರಿಶೀಲನೆ ಮಾಡಿಬಿಟ್ಟು ನಾವು ಅದನ್ನು ಸಮರ್ಪಣೆ ಮಾಡ್ತೀವಿ. ನೋಡೋಣ, ಅದು ರಾಜ್ಯದ ಮಂತ್ರಿಗಳನ್ನು ಕೇಳ್ತೀವಿ, MP ಅವ್ರನ್ನೂ ಕೇಳ್ತೀವಿ. ಅದು ಯಾರು ಕರೆಸ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ರು ಕರೆಸಿದ ಮೇಲೆ ಉದ್ಘಾಟನೆ ಮಾಡೋ ಜವಾಬ್ದಾರಿ ನಮ್ಮದು. ಯಾಕಂದರೆ ಹಿಂದೆ ಯಡಿಯೂರಪ್ಪನವ್ರು ಕೂಡ ಇದೆಲ್ಲ ಎರಡು ಮಾತಿಲ್ಲ. ಯಡಿಯೂರಪ್ಪನವ್ರು ಆ ಕಾಲದಲ್ಲಿ ಸಿಗಂದೂರಲ್ಲೇ ಆಣೆ ಮಾಡಿದರು, ನಾನು ಸೇತುವೆ ಮಾಡ್ತೀನಿ ಅಂತ ಹೇಳಿದರು. ಇವತ್ತು ಕೇಂದ್ರ ಸರ್ಕಾರದ ಆಡಳಿತ ಇದರಲ್ಲಿ ಇವತ್ತು ಆಗಿದೆ, ಖುಷಿಯಾಗಿದೆ, ನಮಗೇನು ಬೇಜಾರಿಲ್ಲ. ಅವರು ಮಾಡಿಕೊಟ್ಟಿದ್ದನ್ನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ.